ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್, ಉಡುಪಿ. ಈ ಸುಂದರವಾದ ಕಥೆಯಲ್ಲಿ ಮನುಷ್ಯರು ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕಾದರೆ ಬೇರೆಯವರನ್ನು ಅವಲಂಬಿಸಬೇಕು ಎಂಬುದನ್ನು ಆಧಾರವಾಗಿಟ್ಟುಕೊಂಡು ರವಿ ಎಂಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಕೆಲವೊಂದು ಕ್ಷಣಗಳು ರವಿಯ ಬದುಕಿನ ನಿಜವಾದ ಆಧಾರ. ರವಿ ಎಂಬ ಹುಡುಗ ಉತ್ತರ ಕರ್ನಾಟಕದ ಬಡ ಕುಟುಂಬದಲ್ಲಿ ಹುಟ್ಟಿದ್ದ. ತಂದೆ ಕೃಷಿಕ, ತಾಯಿ ಗೃಹಿಣಿ. ರವಿಯ ತಂದೆ ಹುಟ್ಟಿ ಬೆಳೆಯುತ್ತಲೇ ಮಗನಿಗೆ ಓದಿನಲ್ಲಿ ದೊಡ್ಡವನು ಆಗಬೇಕೆಂಬ ಕನಸು ನೋಡುತ್ತಿದ್ದ. ಮನೆಯಲ್ಲಿತ್ತು ಒಂದಿಷ್ಟು ಆಸರೆ. 9 ವರ್ಷದ ವಯಸ್ಸಿನಲ್ಲಿ ರವಿಯು ಶಾಲೆಗೆ ಹೋಗುತ್ತಿದ್ದು, ಮಧ್ಯಾಹ್ನದ ಊಟವನ್ನು ತಂದೆ ತಾಯಿಯ ದೈನಂದಿನ ದುಡಿಮೆಯಿಂದಲೇ ಪಡೆಯುತ್ತಿದ್ದ. ರವಿಯ ಜೀವನದ ಮೊದಲ ಪಾಠ ಸಹಕಾರ ಎಂಬುದರ ಬಗ್ಗೆ ಮಹತ್ವವಿತ್ತು. ಏಕೆಂದರೆ ಅವನು ದಿನವೂ ತಾನೊಬ್ಬನೇ ಏನು ಮಾಡಲಾಗದು ಎಂಬುದನ್ನು ನೋಡಿ ಕಲಿತ. ತಾಯಿಯ ಅಡಿಗೆ ಇಲ್ಲದೆ ಊಟವಾಗದು, ತಂದೆಯ ಹೊಲದಲ್ಲಿ ದುಡಿತ ಇಲ್ಲದೆ ಹಣವು ಬಾರದು. 3ನೇ ತರಗತಿಯಲ್ಲಿ ಓದುತ್ತಿದ್ದಾಗ ತಂದೆ ಗಾಯಗೊಂಡರು. ಕತ್ತೆ ಮೇಲೆ ಕುಳಿತುಕೊಳ್ಳುವ ಹೊತ್ತಿನಲ್ಲಿ ಜಾರಿ ಕಾಲು ಮುರಿತು. ಆ ಕುಟುಂಬಕ್ಕೆ ಅದು ಭಾರಿ ಆಘಾತ. ಆಸ್ಪತ್ರೆ, ಚಿಕಿತ್ಸಾ ವೆಚ್ಚಗಳು ಎಲ್ಲವೂ ಈಗ ತಾಯಿಯ ಹೊಣೆಯಾಯಿತು. ಹೊರಗಿನಿಂದ 1 ಪೈಸೆಯ ಆದಾಯ ಇಲ್ಲ. ಅಲ್ಲಿ ಶುರುವಾಗಿತ್ತು ರವಿಯ ಜೀವನದ ನಿಜವಾದ ಪಾಠ. ಅವರು ಜೀವನದಲ್ಲಿ ಮೊದಲ ಬಾರಿಗೆ ಬೇರೆಯವರ ಸಹಾಯವನ್ನು ಅವಶ್ಯಕವೆಂದು ಅರಿತರು. ಮನೆಯ ಹತ್ತಿರದ ಗ್ರಾಮದ ಸ್ನೇಹಿತರು ಹುಟ್ಟುಹಬ್ಬಕ್ಕೆ ಕೊಡುತ್ತಿದ್ದ ಹಣವನ್ನೇ ಆಸ್ಪತ್ರೆಗೂ ತಂದರು. ಸ್ಥಳೀಯ ಬಡವರ ಸಹಾಯ ಸಮಿತಿ, ಎಲ್ಲ ಧರ್ಮದ ಮಂದಿರದಿಂದ ಸಹಾಯ, ಅಕ್ಕಪಕ್ಕದ ಮನೆಯವರು ತಿಂಡಿ ತಿನಿಸು ತಂದು ಕೊಡುವುದು, ಇವು ಎಲ್ಲವೂ ಸೇರಿ ಆ ಕುಟುಂಬ ಬಾಳಿದರು. ರವಿ ಈ ವಿಷಯವನ್ನು ಹಗುರವಾಗಿ ತೆಗೆದುಕೊಂಡವನು ಅಲ್ಲ. ಅವನು ತನ್ನ ಪುಟ್ಟ ಬುದ್ಧಿಯಿಂದಲೇ ನಾನು ದೊಡ್ಡವನು ಆದ ಮೇಲೆ ನಾನು ಯಾರಿಗೂ ಅವಲಂಬಿಸದಂತೆ ಬಾಳುತ್ತೇನೆ ಎಂದು ತೀರ್ಮಾನಿಸಿದ. ರವಿಯು ಬೆಳೆದನು. ಖಾಲಿ ಹೊಟ್ಟೆಗೆ ಹಸಿವನ್ನು ನಿಭಾಯಿಸುತ್ತಾ ಶಾಲೆಗೆ ಹೋಗುತ್ತಿದ್ದ. ಸರಕಾರಿ ಸ್ಕಾಲರ್ಶಿಪ್ಗಳನ್ನು ಪಡೆದು ಪುಸ್ತಕಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಓದುತ್ತಿದ್ದ. 10ನೇ ತರಗತಿಯಲ್ಲಿ ಮೊದಲ ರ್ಯಾಂಕ್ನಲ್ಲಿ ಪಾಸಾದ. ನೆರೆಮನೆಯ ಅಣ್ಣ ಒಂದು ಮಾತು ಹೇಳಿದರು, ನೀನು ಒಳ್ಳೆಯವನು, ಆದರೆ ಯಾರ ಸಹಾಯವಿಲ್ಲದೆ ಬದುಕು ಸಾಗುವುದಿಲ್ಲ. ಸಹಾಯ ಬೇಡಿಕೊಳ್ಳುವುದು ದುರ್ಬಲತನವಲ್ಲ, ಅದು ಮಾನವತ್ವ. ಹಾಗೆಯೇ ಸಹಾಯ ಮಾಡುವುದು ಕೂಡ ಮನುಷ್ಯತ್ವ. ರವಿಯು ಆ ಮಾತನ್ನು ಸಹಜವಾಗಿ ತೆಗೆದುಕೊಂಡ. ಒಂದಷ್ಟು ಸಮಯ ಅದನ್ನು ವಿರೋಧಿಸುತ್ತಲೇ ಇದ್ದ. ಕಾಲೇಜಿಗೆ ಹೋದ ಮೇಲೆ ಕೆಲವು ಸಹಪಾಠಿಗಳು ಟ್ಯೂಷನ್ ಕೊಡುತ್ತಿದ್ದರು. ಒಂದು ದಿನ ಟ್ಯೂಷನ್ನಿಗೆ ಹೋಗುತ್ತಿದ್ದ ಹುಡುಗಿಗೆ ಅಸ್ವಸ್ಥತೆ. ರವಿಯು ಆಕೆಗೆ ನೀರು ತಂದು ಕೊಟ್ಟ. ತಕ್ಷಣ ಚಿಕಿತ್ಸೆಗೂ ಸಹಾಯ ಮಾಡಿದ. ಆಗ ಆಕೆ ರವಿಗೆ ಹೇಳಿದಳು, ಈ ಜೀವನದಲ್ಲಿ ನಾವು ಬೇರೆಯವರಿಗಾಗಿ ಇದ್ದಾಗಲೇ ಜೀವನಕ್ಕೆ ಅರ್ಥ. ರವಿಯು ತನ್ನ ದಿಕ್ಕು ಬದಲಾಯಿಸತೊಡಗಿದ. ಅವನ ಕೆಲಸ, ಅವನ ಕನಸು. ರವಿಯು BE ಕಂಪ್ಲೀಟ್ ಮಾಡಿ IT ಜಾಬ್ಗೆ ಬಂದ. ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದ. ತಿಂಗಳಿಗೆ 45,000 ವೇತನ. ಮೊದಲ ತಿಂಗಳು ಹಣ ಬಂದಾಗ ತಾಯಿಯು ಸಂತೋಷದ ನೀರು ತುಂಬಿದ ಕಣ್ಣುಗಳಿಂದ, ಇದು ನನ್ನ ಮಗನ ಪರಿಶ್ರಮ. ಆದರೆ ಈ ಮಟ್ಟಿಗೆ ನಾವು ಬರಲು ಎಷ್ಟೋ ಜನರ ಕೈಯ ಸಹಾಯ ಇರುವುದು ಮರೆತೆಯ ಮಗ. ರವಿಯು ನೆನಪಿಸಿದ, ಅದೊಂದು ಬಾಲ್ಯದ ಕ್ಷಣ. ನೆರೆಮನೆಯ ಪತಿರತೆ ಅಕ್ಕ ತನ್ನ ಕೈಯ ಚಿನ್ನದ ಬಳೆ ಮಾರಿ ಹಣ ಕೊಟ್ಟಿತ್ತು. ಹಳೆ ಶರ್ಟ್ ಕೊಟ್ಟ ಅಣ್ಣನ ಸಹಾಯ. ಅವನಿಗೆ ಅರ್ಥವಾಯಿತು, ಅವನು ಸ್ವಾತಂತ್ರ್ಯನಲ್ಲ, ಅವನು ಎಲ್ಲ ಅವರ ಸಹಾಯದಿಂದಲೇ ಇಂದು ಪಡೆದದ್ದು ಎಂದು. ರವಿಯ ಮನದಲ್ಲಿ ಜ್ವಾಲೆ ಉರಿಯತೊಡಗಿತು. ನಾನು ಹೀಗೆ ಕೆಲಸ ಮಾಡಿ ಖುಷಿಯಾಗುತ್ತೀನ? ಎಲ್ಲರ ಸಹಾಯ ಪಡೆದುಕೊಂಡು ಬೆಳೆದ ನಾನು ಯಾರಿಗಾದರೂ ಸಹಾಯ ಮಾಡಿದ್ದೀನ ಎಂದು ಅವನಿಗೆ ಅನಿಸುತ್ತಿತ್ತು. ಆತನೊಳಗಿನ ಸ್ವಾಭಿಮಾನ ಅವನ ನಿದ್ರೆ ತಪ್ಪಿಸಿತು. ಒಂದು ದಿನ ತಾನಿದ್ದ ಊರಿನ ಗವರ್ಮೆಂಟ್ ಸ್ಕೂಲಿಗೆ ಬಂದು ಹೆಡ್ ಮಾಸ್ಟರ್ಗೆ ಕೇಳಿದ, ಮೇಡಮ್, ಮಕ್ಕಳಿಗೆ ದಿನನಿತ್ಯ ಒಂದು ತಿಂಡಿಯ ಖರ್ಚು ಮಾಡಬಹುದಾ ಎಂದು.
ಆಗ ಮೇಡಮ್ ಮೌನದಿಂದ ಅಪ್ಪುಗೆಯ ನಿಟ್ಟುಸಿರು ಬಿಡುತ್ತಾರೆ. ರವಿಯು ತಾನೇ ಆರಂಭಿಸಿದ ಆನಂದ ಯೋಜನೆ. ಇದರಲ್ಲಿ ಮಕ್ಕಳಿಗೆ ತಿಂಡಿ, ಪುಸ್ತಕ ಮತ್ತು ಕೊನೆಯ ಸ್ಕಾಲರ್ಶಿಪ್ ನೀಡುವ ಯೋಜನೆಯಾಗಿತ್ತು. ಆ ಯೋಜನೆ ಹಲವು ಗ್ರಾಮಗಳಲ್ಲಿ ಹರಡಿತು. ಅವನ ಹೆಸರಿಲ್ಲದೆ ಸಹಾಯ ಮಾಡುತ್ತಿದ್ದ. 10 ವರ್ಷಗಳ ನಂತರ ಮೀಡಿಯಾ ಒಂದು ಆರ್ಟಿಕಲ್ ಬರೆಯಿತು. ಒಬ್ಬ ಸಹಾಯದ ಮೇಲೆ ಬದುಕಿದ ವ್ಯಕ್ತಿ ಸಾವಿರಾರು ಜನರಿಗೆ ಸಹಾಯ ಮಾಡುವ ಜೀವನವನ್ನು ಕಟ್ಟಿಕೊಂಡನು ಎಂದು. ಇದನ್ನು ನೋಡಿ ರವಿಯು ಹೇಳಿದನು, ನಾನು ಬದುಕಿರುವೆ ಅಂದರೆ ಅದೆಷ್ಟೋ ಮಡಿದ ಕನಸುಗಳ ಭಾರವಿದೆ ನನ್ನ ಮೇಲೆ. ನಾನು ಸ್ವತಂತ್ರನಲ್ಲ, ನಾನು ಎಲ್ಲರ ಋಣದಲ್ಲಿ ಬದುಕುತ್ತಿದ್ದೇನೆ ಎಂದನು. ಸ್ನೇಹಿತರೆ, ಈ ಕಥೆಯ ಸಾರಾಂಶ ಎಷ್ಟೇ. ಮನುಷ್ಯ ಎಷ್ಟೇ ಬುದ್ಧಿವಂತ, ಶಕ್ತಿವಂತ, ಧನಿಕನಾದರೂ ಬೇರೆಯವರನ್ನು ಅವಲಂಬಿಸದೆ ಬದುಕುವುದು ಸಾಧ್ಯವಿಲ್ಲ. ಸಹಾಯ ಕೇಳುವುದು ಲಜ್ಜೆಯ ವಿಷಯವಲ್ಲ, ಅದು ಆತ್ಮವಿಶ್ವಾಸದ ಭಾಗ. ಸಹಕಾರವೇ ಸಮಾಜದ ಶಕ್ತಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡುವುದು ಮಾತ್ರ ದಯವಿಟ್ಟು ಮರೆಯಬೇಡಿ. ಧನ್ಯವಾದ ಸ್ನೇಹಿತರೆ.